ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಬಹಳಷ್ಟು ಸಲ ಚಿಕ್ಕ ವಿಷಯಗಳನ್ನ ನಾವು ಗಮನಿಸೋದಿಲ್ಲ. ಒಂದು ಕಡೆ 16% ಬಡ್ಡಿ ಕಟ್ತಾ ಇರ್ತೇವೆ ಹೌಸಿಂಗ್ ಲೋನ್ಗೆ, ಇನ್ನೊಂದು ಕಡೆ 13% ಕಾರ್ ಲೋನ್ ಕಟ್ತಾ ಇರ್ತೇವೆ. ಎಸ್ ಬಿ ಅಕೌಂಟಲ್ಲಿ 2 ಲಕ್ಷ ರೂಪಾಯಿ ಇಟ್ಟಿರ್ತೀವಿ. ಎಸ್ ಬಿ ಅಕೌಂಟ್ ನಮ್ಗೆ ಕೊಡುವಂಥ ಬಡ್ಡಿ ದರ ಎಷ್ಟು? ಕೇವಲ 4ರಿಂದ 6%, ಅದು ದೀರ್ಘಾವಧಿಯಲ್ಲಿ ಇಟ್ಟಾಗ. ಇಲ್ಲಿ ನಾವು 16% ಮತ್ತು 13% ಬಡ್ಡಿ ಕಟ್ತಾ ಇರ್ತೀವಿ. 2 ಲಕ್ಷ ರೂಪಾಯಿಗಳನ್ನು, ಇದೇ 2 ಲಕ್ಷ ರೂಪಾಯಿಗಳನ್ನು ನಾವು ದೀರ್ಘಾವಧಿ ಮೊತ್ತಕ್ಕೆ ಡೆಪಾಸಿಟ್ ಮಾಡಿದಾಗ ಅಟ್ಲೀಸ್ಟ್ ಅದು 9.5% ವರೆಗಾದರೂ ನಾವು ಬಡ್ಡಿಯನ್ನು ಗಳಿಸ್ಬೋದು. ಅಥವಾ ನಮ್ಮ ಸಾಲದ ಮೊತ್ತ ಚಿಕ್ಕದಾಗಿದ್ದರೆ 80,000, 1 ಲಕ್ಷ, 1,60,000 ಆಗಿದ್ದರೆ ಅದನ್ನು ಕಾರ್ ಲೋನನ್ನು ತೀರಿಸಿ 13% ಬಡ್ಡಿಯನ್ನು ನಾವು ಉಳಿಸ್ಕೋಬೋದು. ಬಹಳಷ್ಟು ಸಲ ಜನ ಏನು ಮಾಡ್ತಾರೆ ಅಂದರೆ ಆಪತ್ಕಾಲಕ್ಕೆ ಬರಲಿ ಅಂತ ಲಕ್ಷಾಂತರ ರೂಪಾಯಿಗಳನ್ನ ಎಸ್ ಬಿ ಅಕೌಂಟಲ್ಲಿ ಇರ್ತಾರೆ. 80% ಜನಸಾಮಾನ್ಯರು, ಅದರಲ್ಲೂ ಮಧ್ಯಮ ವರ್ಗೀಯರು, ತಮ್ಮ ಎಲ್ಲ ದುಡ್ಡನ್ನು ತೆಗೆದುಕೊಂಡು ಹೋಗಿ ವಿನಿಯೋಗಿಸುವ ಏಕೈಕ ಜಾಗ ಅಂದರೆ ಎಸ್ ಬಿ ಅಕೌಂಟು. ಈ ಖಾತೆ ಕೇವಲ ನಮ್ಮ ದೈನಂದಿನ ಖರ್ಚಿಗೆ ಮಾತ್ರ ಸೀಮಿತ ಆಗಬೇಕೇ ವಿನಃ ದೊಡ್ಡ ಮೊತ್ತದ ಬಂಡವಾಳವನ್ನು ಎಸ್ ಬಿ ಅಕೌಂಟ್ನಲ್ಲಿ ಎಂದೂ ಇಡಬಾರ್ದು. ಹಾಗೂ ನೀವು ಬೈ ಚಾನ್ಸ್ ಎಫ್ ಡಿ ಇಟ್ಟಿದ್ದರೆ 13 ತಿಂಗಳಿಗೆ ಅಥವಾ 19 ತಿಂಗಳಿಗೆ, 23 ತಿಂಗಳಿಗೆ ನೀವು ಎಫ್ ಡಿ ಇಟ್ಟಿದ್ರೆ, ಆ ಎಫ್ ಡಿ ಮೇಲೆ ನೀವು ಸಾಲ ಮಾಡಿ ಉಳಿದು ಯಾವುದೋ ವಸ್ತುವನ್ನು ಖರೀದಿಸ್ತೀರಿ. ಆ ಎಫ್ ಡಿ ಬಡ್ಡಿ ದರ 11% ಇರುತ್ತೆ. ನೀವು ಬಡ್ಡಿ ಆ ಎಫ್ ಡಿ ಮೇಲೆ ತೊಗೊಳ್ಕೊಂಡಿರುವಂಥ ಸಾಲಕ್ಕೆ 13% ಬಡ್ಡಿ ಕಟ್ತಾ ಇರ್ತೀರಿ. ಅಂದರೆ 2% ನಷ್ಟದಲ್ಲಿ ನೀವು ಇರ್ತೀರಿ. ಯಾವಾಗಲೂ ಯೋಚನೆ ಮಾಡಿ, ನೀವು ಇಟ್ಟಿರುವ ದುಡ್ಡು ನಿಮಗೆ ಎಷ್ಟರ ಮಟ್ಟಿಗೆ ವೃದ್ಧಿಯನ್ನು ಮಾಡಿಕೊಡ್ತಾ ಇದೆ, ನಿಮ್ಮ ದುಡ್ಡು ನಿಮಗಾಗಿ ದುಡಿತಾ ಇದೆಯೋ ಇಲ್ವೋ, ಈ ಆಲೋಚನೆ ಮಾಡಿಯೇ ದುಡ್ಡನ್ನು ಇಡಬೇಕೇ ವಿನಃ ಎಸ್ ಬಿ ಖಾತೆಯಲ್ಲಿ ದುಡ್ಡು ಇಟ್ಟು ಬೇರೆಲ್ಲ ಕಡೆ ಸಾಲವನ್ನು ಮಾಡಿಕೊಂಡು ನನ್ನ ಹತ್ರ ದುಡ್ಡಿದೆ ಅನ್ನುವಂಥ ಸಮಾಧಾನ ಮಾಡಿಕೊಳ್ಳೋದು ಮೂರ್ಖತನ ಅಂತ ಹೇಳ್ತಾ ಹೊಸ ವಿಚಾರದೊಂದಿಗೆ ನಾಳೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.